ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಸಂತೋಷ. ಅದೇ ರೀತಿ ಆತ್ಮೀಯರು, ಸ್ನೇಹಿತರು, ಸಚಿವರು ಶಿವರಾಜ್ ಸಂಗಡಿಯವರು ಬಂದಿರೋ ಅದು ಸಂತೋಷ. ಹಾಗೂ ಕೋನರೆಡ್ಡಿಯವರು ಹಾಗೂ ರೇವಣ್ಣವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ಸ್ವಾಗತ ಮಾಡ್ತಾ ಭಾಳ ಸಂತೋಷದ ದಿನ ಅಂತ ನಾನು ಭಾವಿಸ್ತೇನೆ. ನನಗೆ ಕಾರಣ ಅಣ್ಣನ ಜೊತೆಯಲ್ಲಿ ತುಂಬ ದಿನ ಆಗಿತ್ತು ನಾನು ವೇದಿಕೆ ಮೇಲೆ ಕೂತು, ಅದೇ ಒಂದು ಸಂತೋಷ. ಅಣ್ಣ ಇವತ್ತು ಬರ್ತೀನಿ ಅಂದರೆ 5 ಗಂಟೆಗೆ ಬಂದಿದ್ದೆ ಅಣ್ಣ ತಮಗೋಸ್ಕರ, ಅಣ್ಣನ ಬೇಗ ನೋಡಬೇಕು. ಇವತ್ತು ಕನಕ ಕಾವ್ಯ ದೇವಿಗೆ ಕಾರ್ಯಕ್ರಮ. ಕನಕದಾಸರ ಬಗ್ಗೆ ಇವತ್ತು ನಾವ್ಯಾರು ತಿಳ್ಕೊಬೇಕಾದಂಥದ್ದು ಏನಿಲ್ಲ. ನಮ್ಮ ಬಾಲ್ಯದಲ್ಲಿ ನಮ್ಮ ಶಾಲೆಗಳಲ್ಲಿ ಕನಕದಾಸರ ಬಗ್ಗೆ ಆವತ್ತಿನ ಪುಸ್ತಕದಲ್ಲೂ ನಾವು ಓದಿದ್ದೇವೆ, ಇವತ್ತು ಓದ್ತಾನೆ ಇದ್ದೇವೆ, ತಿಳ್ಕೊಳ್ತಾನೆ ಇದ್ದೇವೆ. ಅದಕ್ಕೆ ಕಾರಣ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮಾತು, ಒಳ್ಳೆಯ ನುಡಿ ಇದು ಕೊಟ್ಟರೆ ಚರಿತ್ರೆಯಲ್ಲಿ ಉಳ್ಕೊಳ್ತಾರೆ ಅನ್ನೋದಕ್ಕೆ ಕನಕದಾಸರನ್ನ ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ಒಂದು ವ್ಯಕ್ತಿ ಹುಟ್ಟಿ ಒಂದು ವ್ಯಕ್ತಿ ನಮ್ಮ ಜೊತೆಯಲ್ಲಿಲ್ಲ ಅಂದರೆ 5 ವರ್ಷ, 10 ವರ್ಷ, 20 ವರ್ಷ ಮರಿತೇವೆ. ಸುಮಾರು 537 ವರ್ಷಗಳಾಗಿದೆ ಕನಕದಾಸರು ಜನ್ಮಿಸಿ. 537 ವರ್ಷಗಳಾದರೂ ಸಹ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ಅವರು ಆವತ್ತು ಕೊಟ್ಟಂಥ ಕೊಡುಗೆ, ನಮಗೆ ಕೊಟ್ಟಂಥ ಜ್ಞಾನ, ಅವರಿಂದ ನಾವು ಪಡೆದಂಥ ಭಾಳಷ್ಟು ವಿಷಯಗಳು. ಇದೇ ಚರಿತ್ರೆಯಲ್ಲಿ ಉಳಿಯೋದು, ಒಳ್ಳೆತನ ಮಾತ್ರ ಉಳಿಯುತ್ತೆ ಅನ್ನೋದು ಇದೇ ಕಾರಣ. ಯಾರೇ ಆಗಿರಲಿ ಒಳ್ಳೆತನ ಭಾಳ ದಿನ ಉಳಿಯುತ್ತೆ, ಕೆಟ್ಟತನ ಭಾಳ ಬೇಗ ಅಳಿಸೋಗುತ್ತೆ. ಹಾಗಾಗಿ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಆಗಲೇ ಸ್ನೇಹಿತರು ಒಬ್ಬರು ಒಂದು ಮಾತು ಹೇಳ್ತಾರೆ, ದೀಪದ ಜ್ಯೋತಿ ಪಕ್ಕದಲ್ಲಿ ಬೆಂಕಿ. ತಾವೇಳಿದೆ ದೀಪದ ಜ್ಯೋತಿಯಲ್ಲಿ ನಾವೆಲ್ಲರೂ ವಿದ್ಯಾಭ್ಯಾಸ ಪಡೆದಿರ್ತೀವಿ, ಮನೆ ಬೆಳಗಿರ್ತೀವಿ, ಎಲ್ಲ ಮಾಡಿರ್ತೀವಿ. ಆದರೆ ಜ್ಯೋತಿನ ಹೊರತುಪಡಿಸಿ ಬೆಂಕಿ ಜೊತೆಯಲ್ಲಿ ನಾವು ಬಾಳಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ಅದನ್ನು ನೋಡಿದ ಕೂಡಲೇ ಆರಿಸ್ಬೇಕು ಅಂತೀವಿ. ಇವತ್ತಿನ ದಿನಗಳಲ್ಲಿ ಬೆಂಕಿನ ನೋಡಿದ ತಕ್ಷಣ ಫೈರ್ ಇಂಜಿನ್ ಅಂತೀವಿ ಇವತ್ತಿನ ದಿನ. ಆದರೆ ಜ್ಯೋತಿಗೆ ನಾವು ಫೈರ್ ಇಂಜಿನ್ ತರಿಸಲ್ಲ. ಅದಕ್ಕೆ ಕೈ ಮುಗಿತೇವೆ. ಅದಕ್ಕೆ ಎಣ್ಣೆ ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಸ್ವಲ್ಪ ಎಣ್ಣೆನೂ ಹಾಕ್ತೇವೆ, ಉರಿಲಿ, ಬೆಳಕು ಕೊಡಲಿ ಅಂತ. ಅಣ್ಣ ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ತಾವು ಬೆಳಕು ಕೊಡ್ತಾ ಇದ್ದೀವಿ. ಇನ್ನೂ ಬೆಳಕು ಕೊಡಿ. ಇನ್ನು ನಿಮ್ಮ ಬೆಳಕು, ಈ ಜ್ಯೋತಿ ನಿರಂತರವಾಗಿ ಇನ್ನೂ ಬೆಳಗ್ತಾ ಇರಲಿ. ಈ ರಾಜ್ಯ ಚೆನ್ನಾಗಿರಬೇಕು. ನಾನು ಸುಮಾರು 537 ವರ್ಷಗಳ ಹಿಂದಿನ ಕನಕದಾಸರು ನೆನೆಸ್ಕೊಳ್ತಾ ಇದ್ದೇನೆ. ತಮ್ಮ ಜೊತೆಯಲ್ಲಿ 2013ರಲ್ಲಿ ಮೊದಲನೇ ಮುಖ್ಯಮಂತ್ರಿ ಆದಾಗ ತಮ್ಮ ಜೊತೆ ಬಂದವನು. ಆ ನೆನಪು ನನ್ನಲ್ಲಿ ಯಾವತ್ತೂ ಇರುತ್ತೆ. ಯಾವತ್ತೂ ಒಂದು ದಿನ ಸಂತಾಪ ಸೂಚಿಸಿದಾಗ ನನಗೆ ಸಂತಾಪ ಸೂಚಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ
ಈ ಶಾಸಕ ಮುನಿರತ್ನ ಇದ್ದ ಅಂತ ಹೇಳ್ತಾರಲ್ಲ, ಅದೇ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹುಟ್ಟು ಎಷ್ಟು ಸತ್ಯನೋ ಸಂತಾಪನೂ ಅಷ್ಟೇ ಸತ್ಯ. ಆ ಸಂತಾಪ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಬಿಟ್ಟು ಸಂತಾಪ ಸಲ್ಲಿಸೋಕ್ಕಾಗಲ್ಲ. ಹಾಗಾಗಿ ಅವರ ಜೊತೆಯಲ್ಲಿದ್ದಂಥ ಒಡನಾಟ, ಆ ನೆನಪುಗಳು ಸದಾ ಇರುತ್ತೆ. ಅವರು ಕೊಟ್ಟಂಥ ಪ್ರೋತ್ಸಾಹ, ಅವರು ನನ್ನ ಮೇಲಿಟ್ಟಂಥ ಅಭಿಮಾನ, ಆ ಪ್ರೀತಿ ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ಅಂಥ ಒಂದು ದಕ್ಷ ಆಡಳಿತಗಾರರು, ಒಳ್ಳೆಯ ನಾಯಕರು, ಅಂಥ ಒಬ್ಬ ನಾಯಕರ ಜೊತೆ ನಾನು ಇದನ್ನೆಲ್ಲ ಅನ್ನೋ ತೃಪ್ತಿ ನನಗೆ ಯಾವಾಗಲೂ ಇದೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ. ಅಣ್ಣ, ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಕಾಮಗಾರಿಗಳು ನಿಂತೋಗಿದೆ 2 ವರ್ಷದಿಂದ. ಅದನ್ನು ಪೂರ್ಣಗೊಳಿಸ್ಕೊಡಿ ಅಂತ ನಿಮಗೆ ನಾನು ರಾಜಕಾರಣಕ್ಕೆ ನಾನೇ ಮೊದಲು ನಾನೇ ಕೊನೆ. ಒಂದಷ್ಟು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು ಅಂತ ಕನ್ಸ್ಕೊಂಡಿರೋನು. ನಾನು ಈ ಕೆಲಸಗಳನ್ನ ಮಾಡಿಕೊಡಿ ಅಣ್ಣ, ತಮ್ಮ ಮೇಲೆ ನಾನು ಭರವಸೆ ಇಟ್ಟಿದ್ದೀನಿ. ತಪ್ಪು ಮಾಡಿದ್ದೀನಿ ಅಂತ ತಮ್ಮ ಅನಿಸಿದ್ರೆ ನನಗೆ ಕ್ಷಮೆ ಇಲ್ಲ ಅಣ್ಣ. ನನ್ನನ್ನು ತಾವು ಆ ಹತ್ತಿರದಲ್ಲಿ ನೋಡಿದ್ದೀನಿ. ನಾನು ತಪ್ಪು ಮಾಡಲ್ಲ. ತಪ್ಪು ಮಾಡೋಂಥ ವ್ಯಕ್ತಿನೂ ನಾನಲ್ಲ. ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ಸಹಾಯ ಮಾಡಿಕೊಡಿ ಅಣ್ಣ. ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ. ಮತ್ತೊಮ್ಮೆ ತಮ್ಮಲ್ಲಿ ಇನ್ನೊಂದು ಮನವಿ, ನಾನು ಎಲ್ಲೂ ಓಡಾಡಬಾರ್ದು ಅಂತೇಳಿ ನನಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿಲ್ಲ. ಗನ್ಮ್ಯಾನ್ ಕೊಟ್ಟರೆ ಹಿಂಗೆಲ್ಲ ನಾವು ಓಡಾಡ್ತಾನೆ. ಗನ್ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೇಲಿರ್ತಾನೆ. ನಾವು ಅಲ್ಲಲ್ಲಿ ಮೊಟ್ಟೆ ನೋಡಿಬೋದು, ಕಲ್ಲಲ್ಲಿ ನೋಡಿಬೋದು, ಮಸಿ ಬಳಿಬೋದು ಅಂತ ನನ್ನನ್ನು ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾಯಿದ್ದಾರೆ. ಗನ್ಮ್ಯಾನ್ ಕೊಟ್ಟು ನನಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಇದು ಪ್ರಜಾಪ್ರಭುತ್ವ ದೇಶ. ಒಂದು ಶಾಸಕನ ಹಕ್ಕನ್ನು ಕಟ್ಕೊಳ್ಳೋದು ಬೇಡ ಅಣ್ಣ. ನಾನು ತಮಗೂ ಮನವಿ ಕೊಟ್ಟಿದ್ದೀನಿ, ಕೋರ್ಟ್ಗೂ ಹೋಗಿದ್ದೀನಿ, ಭಾಳಷ್ಟು ನೊಂದಿದ್ದೀನಿ. ಈ ನೊಂದಂಥ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಣ್ಣ. ಎಲ್ಲ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ನನ್ನ ಮನದಾಳದ ಮಾತು ಅಣ್ಣನ ಮುಂದೆ ಬೇಡಿಕೆ ಇಟ್ಟಿದ್ದು, ಯಾರು ತಪ್ಪು ಭಾವಿಸ್ಬೇಡ್ರಿ. ನಿಮ್ಮ ಒಬ್ಬ ಶಾಸಕನಾಗಿ ನಾನು ಇದನ್ನು ಬೇಡಿಕೆ ಇಟ್ಟಿದ್ದು. ಎಲ್ಲರೂ ಒಳ್ಳೆಯದು. ಕಾವ್ಯ ದೇವಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ HM ರೇವಣ್ಣವರ, ಈ ಭಾಗದ ಶಾಸಕರು ಆದಂಥ ಶ್ರೀ ಮುನಿರತ್ನ ಅವರ, ಶಾಸಕರಾದಂಥ ಕೋನ್ ರೆಡ್ಡಿ ಅವರ, ಕನಕದಾಸರು ಮತ್ತು ತತ್ವಪದಗಳ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಕಾಕಾ ಚಿಕ್ಕಣ್ಣ ಅವರ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಮುಕುಂದರಾಜ್ ಅವರ, ಮುಕುಂದರಾಜ್ ನಾನು ಹೇಳಿದ್ದು ಹಾಗಾಗಿ ನಮ್ಮ ವಯಸ್ಸಾನ ಹೆಚ್ಚು ಕಡಿಮೆ ನಮ್ಮ ತಂತ್ರದಲ್ಲಿ ಈ ಸ್ವಲ್ಪ ಕೇಳ್ತಾರೆ. ಯಾಕೆಂದರೆ ನಾನು ಜನತಾ ಪಾರ್ಟಿಯಿಂದ ಜನತಾದಳ ಈಗವರೆಗೂ ಕೂಡ ನನ್ನ ಸಮಕಾಲೀನ. ಮೊದಲಿಂದ
ಸ್ನೇಹಕ್ಕೆ ಭಾಳ ಬೆಲೆ ಕೊಟ್ಟಂಥ ವ್ಯಕ್ತಿ. ನನಗೆ ಒಳ್ಳೆಯ ಸ್ನೇಹಿತ, ಹಾಗಾಗಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾನೆ. ಸ್ನೇಹಿತ ಅಂತ ಮಾತಾಡಿದನೋ ಅಥವಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಮಾತಾಡಿದನೋ ಗೊತ್ತಿಲ್ಲ ನನಗೆ. ಆದರೆ ಇಷ್ಟು ಮಾತ್ರ ಗ್ಯಾರಂಟಿ, ನನಗೆ ಒಳ್ಳೆಯ ಸ್ನೇಹಿತ. ಆಮೇಲೆ ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾದಂಥ ಚೆನ್ನಪ್ಪ ಕಟ್ಟಿಯವರ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸ ಅವರ, ರಂಗಕರ್ಮಿ ಹಾಗೂ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಾಗರಾಜ್ ಮೂರ್ತಿ ಅವರ, ನಿರ್ದೇಶಕರಾದಂಥ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾದಂಥ ಶ್ರೀ ಶರ್ಮಾ ಅವರ, ವೀಣಾ ಶರ್ಮಾ ಅವರ, ವೀಣಾ ಶರ್ಮಾ ಅವರ, ವಿಷ್ಣು ಮಠ, ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ವರ್ಗದವರೇ, ಇತರ ಎಲ್ಲ ಸ್ನೇಹಿತರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಕನಕ ಕಾವ್ಯ ದೀವಿಗೆ ಅಂತಕ್ಕಂಥ 3 ದಿನ ನಡೀತಾ ಇದೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಈ ಕಾರ್ಯಕ್ರಮ ಬರಲ್ಲ ಅಂತಂದ್ರೂ ರೇವಣ್ಣ ಬಿಡ್ತಿರ್ಲಿಲ್ಲ. ಮನೆಗೆ ಬಂದ್ಬಿಟ್ಟಿದ್ರು ಬರಲೇಬೇಕು ಅಂತೇಳಿ. ಇಲ್ಲಪ್ಪ ನಾನು ಬರ್ತೀನಿ, ಕಾರ್ ಬೇಡ ಅಂತೇಳಿ ನಾನು ಬಂದಿದ್ದೇನೆ. ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ಮೂರು ದಿನಗಳ ಕಾಲ ಕಾವ್ಯ, ನಾಟಕ, ಸಂಗೀತ, ಚಿತ್ರಕಲೆ, ನೃತ್ಯ ರೂಪಕ, ವಿಚಾರ ಇವುಗಳ ಬಗ್ಗೆ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ಕನಕದಾಸರು ಪರಿಚಯ ಆಗ್ತದೆ. 16ನೇ ಶತಮಾನದಲ್ಲಿ ಕನಕದಾಸರು ಹುಟ್ಟಿದರು. ಅವರು ಒಬ್ಬ ಪಾಳೆಗಾರರಾಗಿ ಹುಟ್ಟಿದರು. ಪಾಳೆಗಾರ, ತಂದೆ ಪಾಳೆಗಾರರು, ಇವರು ಪಾಳೆಗಾರರು. ಇವರು ಆಮೇಲೆ ಸಂತರಾಗ್ತಾರೆ. ಇವರನ್ನ ಹೆಚ್ಚಾಗಿ ಕನಕದಾಸರು ತಂಬೂರಿ ಹಿಡ್ಕೊಂಡು ದೇಶನೆಲ್ಲ ಸುತ್ತಾರಲ್ಲ, ಅದಕ್ಕೆ ಅವರು ಕೀರ್ತನೆಗಳನ್ನೆಲ್ಲ ಆಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಹೆಚ್ಚಾಗಿ ಭಕ್ತರು ಅಂತ ಕರೀತಾರೆ. ಅವರು ಭಕ್ತ ನಿಜ, ಬರೀ ಭಕ್ತರು ಅಷ್ಟೇ ಅಲ್ಲ, ಅವರು ಕವಿಗಳಾಗಿದ್ದಂಥವರು, ಮತ್ತು ದಾರ್ಶನಿಕರಾಗಿದ್ದಂಥವರು, ಸಮಾಜ ಸುಧಾರಕರಾಗಿದ್ದಂಥವರು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಮಾನವತಾವಾದಿ. ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳ್ತಾರೆ. ಆದರೆ ಬಸವಣ್ಣವರು ಇವನಾರವ ಎನ್ನೆನಿಸದಿರಯ್ಯ, ಇವ ನಮ್ಮವ
ಇವ ನಮ್ಮವ್ವ ಎಂದು ನಿಮ್ಮ ಮನೆಯಲ್ಲಿ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ಇದು ಸುಮಾರು 850 ವರ್ಷಗಳ ಹಿಂದೆ ಹೇಳಿದಂಥ ಮಾತು ಬಸವಣ್ಣವರು. ಇವನಾರವ ಅಂತೇಳಿ. ಆದರೆ ಇವ ನಮ್ಮವ್ವ ಅಂತ ಬರಲೇ ಇಲ್ಲ. ವಚನ ಹೇಳ್ತಾ ಇರ್ತಾರೆ. ಇವ ನಮ್ಮವ್ವ ಎಂದರೆ ಸಯ್ಯರ. ಈಗಲೂ ಇವನಾರವ ಅಂತ ಹೇಳ್ತಾರೆ ಹೊರತು ಇವ ನಮ್ಮವ್ವ ಅಂತ ಹೇಳೋದೇ ಇಲ್ಲ. ಅಷ್ಟು ಮಟ್ಟಿಗೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿ ಬೇರು ಬಿಡುವುದಿದೆ. ಈ ಬೇರು ಬಿಡಲಿಕ್ಕೆ, ಇದನ್ನು ಹೆಮ್ಮರವಾಗಿ ಬೆಳೀಲಿಕ್ಕೆ ಪಟ್ಟಭದ್ರ ಹಿತಾಸಕ್ತರಿದಾರಲ್ಲ, ಅವರು ಇನ್ನೂ ನೀರೇರಿತಾ ಇದ್ದಾರೆ. ಪಟ್ಟಭದ್ರ ಹಿತಾಸಕ್ತರು ಕೂಡ ಇವತ್ತಿಗೂ ಇದ್ದಾರೆ, ಹಿಂದೆನೂ ಇದ್ದರು, ಮುಂದೆನೂ ಇರ್ತಾರೆ. ಅದಕ್ಕೆ ನಾವು ಜಾಗೃತರಾಗಬೇಕಾಗ್ತದೆ. ಅದಕ್ಕೆ ಮೊನ್ನೆ ನಾನು ಈ ರೇವಣ್ಣ ಓದಿದಂಥ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ. KM ನಾಗರಾಜ್ ಅಲ್ಲಿ ಓದಿದ್ದ. ಆರ್ಟ್ಸ್ ಕಾಲೇಜಿನಲ್ಲಿ, ನ್ಯಾಷನಲ್ ಕಾಲೇಜಲ್ಲಿ KM ನಾಗರಾಜ್. ಇವರು ರೇವಣ್ಣ ಓದಿದ್ದೆಲ್ಲ ಕಾಲೇಜ್ಗೆ ಹೋಗಿದ್ದೆ. ನಾನು ಅಲ್ಲಿ ವಿದ್ಯಾರ್ಥಿಗಳಿದ್ರಲ್ಲ, ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನೀವೆಲ್ಲ ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳಿಬೇಕು. ಸೈನ್ಸ್ ಓದಿದ ಮೇಲೆ ವೈಜ್ಞಾನಿಕ ಮನೋಭಾವ ಬೆಳಿಬೇಕು, ವೈಚಾರಿಕ ಮನೋಭಾವ ಬೆಳಿಬೇಕು. ಇದು ಸೈನ್ಸ್ ಓದಿದ್ರೆ ಏನು ಪ್ರಯೋಜನ? ವೈಜ್ಞಾನಿಕ ಮನೋಭಾವ ಇಲ್ಲದೆ ಹೋದರೆ, ವೈಚಾರಿಕತೆ ಬೆಳಗ್ಗೆ ಹೋದರೆ ಸೈನ್ಸ್ ಓದಿ ಏನು ಪ್ರಯೋಜನ? ಅದನ್ನು ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳಿಗೆ. ನೋಡಿ, ನೀವು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಇಲ್ಲಿ ಸೈನ್ಸ್ ಓದಿದ ಮೇಲೆ ಡಿಗ್ರಿ ಓದಿರಿ ಅಥವಾ ಸ್ನಾತಕೋತ್ತರ ಪದವಿ ಪಡ್ತೀರಿ, ಅದಕ್ಕಿಂತ ದೊಡ್ಡ ಪದವಿ ಪಡ್ತೀರಿ, ಡಾಕ್ಟರೇಟ್ ಮಾಡ್ತೀರಿ. ಆದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ.